ವಿಷ್ಣು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದ ಹೊರವಲಯದಲ್ಲಿರುವಂತಹ ದಂಡಿನ ದುರ್ಗಮ್ಮ ದೇವಸ್ಥಾನಕ್ಕೆ ಇವಾಗ ಆತಂಕ ಎದುರಾಗಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳೇನಿರ್ತವೆ ಇದರ ಪಕ್ಕದಲ್ಲಿ ಅಂದ್ರೆ 40 ಮೀಟರ್ ನಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ಮಾಡಬಾರದು. ಆದರೆ ಗದಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ ಇದೆ. ಈ ಒಂದು ಕಾಮಗಾರಿಯ ಪೈಪ್ಗಳನ್ನು ಇದೇ ಒಂದು ಸ್ಥಳದಲ್ಲಿ ಹಾಕಲು ಅಂದ್ರೆ ಗದಗಲಿಂದ ರೋಣಕ್ಕೆ ಹೋಗುವಂತ ಏನ್ ರಾಜ್ಯ ಹೆದ್ದಾರಿ ಇದೆ, ಈ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ದಂಡಿನ ದುರ್ಗಮ್ಮ ದೇವಸ್ಥಾನವಿದೆ. ಈ ಒಂದು ದೇವಸ್ಥಾನದ ಗಿಡ ಏನಿದೆ ಬೃಹತ್ತಾಕಾರದ ಗಿಡ, ಈ ಗಿಡದ ಬುಡ ಭಾಗದಲ್ಲಿ ಏನು ಒಂದು ಪೈಪ್ಲೈನ್, ದೊಡ್ಡ ಪ್ರಮಾಣದ ಪೈಪ್ಲೈನ್ ಹಾಕಲಾಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಭಕ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲಿ ಸುಮಾರು 40 ಮೀಟರ್ನಷ್ಟು ಯಾವುದೇ ರೀತಿಯಿಂದ ಕಾಮಗಾರಿ ಮಾಡಬಾರದು, ರೈತರ ಜಮೀನಿನಲ್ಲಿ ಕಾಮಗಾರಿ ಮಾಡಬೇಕು. ರೈತರ ಜಮೀನಿನಲ್ಲಿ ಕಾಮಗಾರಿ ಮಾಡಿದರೆ ರೈತರಿಗೆ ಪರಿಹಾರ ಕೊಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂ ಅಧಿಕಾರಿಗಳು ಮತ್ತು ಏನು ನೀರಾವರಿ ಇಲಾಖೆ ಅಧಿಕಾರಿಗಳು ಈ ರೀತಿ ರಸ್ತೆ ಪಕ್ಕದಲ್ಲಿ ಒಂದು ಪೈಪ್ಲೈನ್ ಹಾಕಲು ಅಳವಡಿಸಲು ಸಿದ್ಧಾಗಿದ್ದಾರೆ. ಹೀಗಾಗಿ ಈ ಒಂದು ದೇವಸ್ಥಾನಕ್ಕೆ ಇವಾಗ ಆತಂಕ ಎದುರಾಗಿರುವಂತದ್ದು. ಈ ಮರವನ್ನು ಕೂಡ ತೆರವು ಮಾಡಲಾಗುತ್ತೆ ಮತ್ತು ಅದರ ಪಕ್ಕದಲ್ಲಿರುವಂತಹ ದೇವಸ್ಥಾನ ಕೂಡ ತೆರವು ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೂರಾರು ವರ್ಷಗಳಿಂದ ದಂಡಿನ ದುರ್ಗಮ್ಮ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಇವಾಗ ಏಕಾಏಕಿ ಇದನ್ನು ತೆರವು ಮಾಡಿದ್ರೆ ಹೇಗೆ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಸರಿ, ಇವಾಗ ಒಂದ್ ಕಡೆ ಸಿಂಗ್ಟಾಲೂರು ಏತ ನೀರಾವರಿ ಕಾಮಗಾರಿ ಮಾಡಲಾಗ್ತಾ ಇದೆ, ಇದ್ರ ಬುಡಕ್ಕೆ ಹೋದ್ರೆ ತೆರವುನೂ ಆಗತ್ತೆ. ನಿಮ್ಮ ಮುಂದಿನ ಹೋರಾಟ ಇರ್ತೈತೆ, ಏನ್ ಹೇಳಕ್ ಇಷ್ಟಪಡ್ತೀರ? ನಾನು ಮೊದಲದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು HK ಪಾಟೀಲ್ ಇರ್ಬೋದು, CC ಪಾಟೀಲ್ ಇರ್ಬೋದು, ಇವ್ರಿಗೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ದಂಡಿನ ದುರ್ಗಮ್ಮ ಅಂದ್ರ ನಮ್ಗೆ ಭಾವನಾತ್ಮಕ ಸಂಬಂಧ ಅದಕ್ಕೆ. ಪ್ರತಿನಿತ್ಯ ನಾವು ಇಲ್ಲಿ ಹಾದು ಹೋಗುವಾಗ ಆ ದೇವಿಯ ಆಶೀರ್ವಾದ ಪಡೆದ ನಾವು ಅಡ್ಡಾಡ್ತೀವಿ. ಸುಮಾರು 2 ಶತಮಾನದ ಹಿಂದಿಲ್ದಿದೆ ದೇವಸ್ಥಾನ. ಈ ಇಲ್ಲಿ ಏನು ಬೇವಿನ ಗಿಡ ಇರೋದು ಅಂತ ಇತಿಹಾಸ ಪ್ರಸಿದ್ಧ ಬೇವಿನ ಗಿಡವನ್ನ ತೆಗಿತೀನಿ ಮತ್ತೆ ಇಲ್ಲಿ ದೇವಸ್ಥಾನ ತೆರವು ಮಾಡ್ತೀನಿ ಅಂದ್ರೆ ನಮ್ದು 100% ವಿರೋಧ ಐತಿ. ಯಾವುದೇ ಕಾರಣಕ್ಕೂ ನಮ್ದು ಜೀವ ಹೋದ್ರೂ ಕೂಡ ನಾವು ಇದನ್ನ ತೆರವುಗೊಳಿಸಕ್ ಕೊಡಂಗಿಲ್ಲ. ಇನ್ನು ಇವ್ರ ಯೋಜನೆ ಅದು ಸರಿಯೋ ತಪ್ಪೋದ ಎರಡನೇ ವಿಷಯ. ಇವ್ರು ಯೋಜನೆ ಮಾಡೋದಿದ್ರೆ ನಮ್ಮ ಏನ ದೇವಸ್ಥಾನ ಜಾಗ ಐತಲ್ಲ ಆ ಜಾಗವನ್ನು ಬಿಟ್ಟು ಇವ್ರು ಎಲ್ಲಿ ಮಾಡಿದ್ರು ನಡೀತೈತಿ. ಒಂದೊಮ್ಮೆಳೆ ಇವ್ರು ಏನಾದ್ರು ಮಾಡಿದ್ರೆ ನಾನು ಸರ್ಕಾರಕ್ಕ ಮತ್ತ ಸ್ಥಳೀಯ ಶಾಸಕರಿಗೆ ಇಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ, ನೀವೇನಾದ್ರೂ ಇದನ್ನು ಮಾಡಿದ್ದೆ ಆದ್ರೆ ನಿಮ್ಮ ವಿರುದ್ಧ ನಿಶ್ಚಿತವಾಗಿ ನಾವು ಹೋರಾಟ ಮಾಡಬೇಕಾಗತ್ತ. ಯಾಕಂದ್ರ ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು. ಬರೇ ಈ ಊರಿನವರಲ್ಲ, ಗದಗ ನಗರದವರಲ್ಲ, ಇಡೀ ದೇಶದಿಂದ ಲಕ್ಷಾಂತರ ಜನರು ಈ ದೇವಿಗೆ ನಡ್ಕೊಂತಾರ, ದಂಡಿನ ದುರ್ಗಮ್ಮ ನಡ್ಕೊಂತಾರ. ಇಲ್ಲಿ ಹಾದು ಹೋಗು ವ್ಯಕ್ತಿಗಳು ಸತ್ಯಕ್ಕ ಅವ್ರಿಗೆ ಇಲ್ಲಿ ಗುಡಿ ಐತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ತಾಯಿ ಶಕ್ತಿ ಅಂತ ಐತಂದ್ರ ಹೋಗುವ ಹೊತ್ನ್ಯಾಗ ಗಾಡಿ ತಾನ ನಿಂದಿರ್ತಿಲ್ಲ, ಇಲ್ಲಿ ನಿಂತು ತಾಯಿ ಆಶೀರ್ವಾದ ತಗೊಂಡು ಹೋಗ್ತಾರ. ಅಂತ ದೇವಸ್ಥಾನವನ್ನ ತೆರವುಗೊಳಿಸ್ತೀನಿ ಅಂತಂದು ಈ ಅಧಿಕಾರಿಗಳು ಹೇಳೋದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಒಂದೊಮ್ಮೆಳೆ ಮಾಡೋದೇ ಆದ್ರ ನಮ್ಮನ್ನು ಮೊದಲು ಕೊಂದು ನೀವು ಈ ಯೋಜನೆಯನ್ನು ಮಾಡ್ರಿ, ಮತ್ತೆ ನಿಮ್ಮ ಯೋಜನೆ ಸರಿ ತಪ್ಪು ಅದು ನೀವು ಬೇರೆ ಕಡೆ ಮಾಡ್ಕೊಂತೀರೋ ಗೊತ್ತಿಲ್ಲ. ಆದ್ರೆ ದಂಡಿನ ದುರ್ಗಮ್ಮಗೆ ಧಕ್ಕೆ ಆದ್ರೆ ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ದಂಡಿನ ದುರ್ಗಮ್ಮ ದೇವಸ್ಥಾನ ತೆರವು ಮಾಡುತ್ತೆ ಅನ್ನೋ ಒಂದು ವದಂತಿ ಆಗಿದೆ ಮತ್ತು ಆ ಭಕ್ತರಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ರಸ್ತೆ ಪಕ್ಕದಲ್ಲಿ ಸುಮಾರು 40 ಮೀಟರ್ನಷ್ಟು ಬಫರ್ ಜೋನ್ ಮಾಡಿರ್ತಾರೆ. ಈ ಒಂದು ರಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ಮಾಡಬಾರದು. ಆದ್ರೆ ಈ ಒಂದು ಭಾಗವನ್ನು ಬಿಟ್ಟು ಇದರ ಪಕ್ಕದಲ್ಲೇ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಈ ರೀತಿ ಬೇರೆ ಜಾಗ ಇದೆ. ಈ ಜಾಗದಲ್ಲಿ ಕೂಡ ಪೈಪ್ಲೈನ್ ಹಾಕಿದ್ರೆ ಈ ದೇವಸ್ಥಾನ ಕೂಡ ಉಳಿಯುತ್ತೆ. ಹೀಗಾಗಿ ಸರ್ಕಾರ ಮತ್ತು ಸಣ್ಣ ನೀರಾವರಿ ಇಲಾಖೆ, PWD ಇಲಾಖೆ ಅಧಿಕಾರಿಗಳು ಆ ಒಂದು ಭಾಗದಲ್ಲಿ ಪೈಪ್ ಅಳವಡಿಸುವಂತ ಕೆಲಸ ಮಾಡಬೇಕು. ಇಲ್ಲವಾದ್ರೆ ನಮಗೆ ಈ ಒಂದು ದೇವಸ್ಥಾನ ಅಂದ್ರೆ ಸಾಕಷ್ಟು ಭಕ್ತರು ಅಂದ್ರೆ ದೇಶದ ನಾನಾ ಭಾಗಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅಂತ ದೇವಸ್ಥಾನವನ್ನು ತೆರವು ಮಾಡಿದ್ರೆ ಹಿಂದೂ ಜನರಿಗೆ ಭಾವನೆಗಳಿಗೆ ಸಾಕಷ್ಟು ಧಕ್ಕೆ ಆಗುತ್ತೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಮತ್ತು ಹನಿ ನೀರಾವರಿ ಅಂದ್ರೆ ಸಿಂಗ್ಟಾಲೂರು ಏತ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಅಂದ್ರೆ ಬಫರ್ ಜೋನ್ ಬಿಟ್ಟು ಅದರ ಪಕ್ಕದಲ್ಲೇ ಪೈಪ್ ಅಳವಡಿಸುವಂತಹ ಕೆಲಸ ಮಾಡಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.